ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಹುಕ್ಕೇರಿ ತಾಲೂಕಿನಲ್ಲಿ ಬರತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಸಂಪೂರ್ಣ ನೀರು ಒದಗಿಸಬೇಕೆಂದು 3 ದಿನಗಳಿಂದ ಹುಕ್ಕೇರಿ ಸರ್ಕಲ್ ನಡೆದಿರತಕ್ಕಂತಹ ರೈತ ಹೋರಾಟ ಹುಮ್ಮಸ್ಸಿನಿಂದ ತುಂಬಿಕೊಂಡಿದೆ. ಇವತ್ತಿನ ದಿವಸ ಹುಕ್ಕೇರಿಯ ಪಟ್ಟಣದಲ್ಲಿಯ ಎಲ್ಲ ಅಂಗಡಿ ವ್ಯಾಪಾರ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಎಲ್ಲ ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ಸೂಚಿಸಿದರು. ಎಲ್ಲ ಸಾವಿರಾರು ಜನ ರೈತರು ಅಧಿಕಾರಿಗಳ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ರೊಚ್ಚಿಗೆದ್ದು ಹುಕ್ಕೇರಿ ಪಟ್ಟಣದ ಪ್ರತಿಯೊಂದು ಗಲ್ಲಿಗಳಿಗೆ ಸಂಚರಿಸಿದರು. ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಇವರು ಕಳೆದ 55 ವರ್ಷಗಳಿಂದ ಹುಕ್ಕೇರಿ ತಾಲೂಕಿನಲ್ಲಿ ರಾಜಕೀಯ ಮಾಡಿರತಕ್ಕಂತಹ ವ್ಯಕ್ತಿಗಳು ಇಲ್ಲಿಯವರೆಗೆ ನೀರಿಗಾಗಿ ಹೋರಾಟವನ್ನು ಮಾಡದೆ ನಮ್ಮ ಹೋರಾಟವನ್ನು ನೋಡಿಕೊಂಡು ನಮ್ಮ ಬೆಂಬಲವನ್ನು ಕೂಡ ಸೂಚಿಸುತ್ತೇವೆ ಅಂತಕ್ಕಂಥ ಒಂದು ಹಾರಿಕೆ ಉತ್ತರದ ಬಗ್ಗೆ ತಿಳಿ ಹೇಳಿದರು. ಹಲವಾರು ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗಿದ್ದು ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸಂಜು ಹಾವನ್ ಇವರ ಒಂದು ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಈ ಒಂದು ರೈತ ಹೋರಾಟ ಹಲವಾರು ಹೋರಾಟಗಳಲ್ಲಿ ಯಶಸ್ಸನ್ನು ಕಾಣಿರತಕ್ಕಂತಹ ಹಾವನ್ ಅವರಿವರು ಹಾಗೂ ರಾಜ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಗುರೂಜಿ ಇವರು ಕೂಡ ಇವತ್ತಿನ ದಿವಸ ಹಲವಾರು ಜನರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ನೀರು ನಮ್ಮ ನೆಲ, ಹಿಡ್ಕಲ್ ಡ್ಯಾಂಬ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿದ್ದರೂ ಕೂಡ ಬೇರೆ ಜಿಲ್ಲೆ, ಬೇರೆ ತಾಲೂಕುಗಳಿಗೆ ಕೂಡ ನೀರು ಹೋಗ್ತಾ ಇದ್ರು ಕೂಡ ನಮ್ಮ ತಾಲೂಕಿನಲ್ಲಿ ಯಾವುದೇ ಇಲ್ಲಿಯವರೆಗೆ ರಾಜಕೀಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸ್ಪಂದಿಸದೇ ಇರುವುದು ನಾಚಿಕೆಗೆ ಇಡ್ತಾನೆ ಅಂತಕ್ಕಂಥ ರೈತರ ಆಕ್ರೋಶ. ಒಟ್ಟಿನಲ್ಲಿ ಇವತ್ತಿನ ದಿವಸ ಮೇಲಾಧಿಕಾರಿಗಳಾಗಲಿ, ಉಸ್ತುವಾರಿಗಳಾಗಲಿ, ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಬಂದು ಸ್ಥಳಕ್ಕೆ ತಕ್ಷಣ ರೈತರ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದರೆ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ರೈತ ಸಂಘಟನೆಯವರು ನಾಳೆಯಿಂದ ಸಂಕೇಶ್ವರ್, ಯಮಕನಮಡಿಯನ್ನು ಬಂದ್ ಮಾಡತಕ್ಕಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ವರದಿ ವಿನಾಯಕ್ ಚೌಗ್ಲಾ. ಹುಕ್ಕೇರಿ ರೈತ ತಾಯಂದಿರಿಗೆ, ಹುಕ್ಕೇರಿ ನೀರಾವರಿ ಮಾಡುವ ಸರ್ಕಾರಕ್ಕೆ, ಹುಕ್ಕೇರಿಗೆ ನೀರಾವರಿ ಮಾಡದೇ ಇರತಕ್ಕಂತ ಸರ್ಕಾರಕ್ಕೆ, 55 ಲಕ್ಷದಿಂದ ಮೋಸ ಮಾಡತಕ್ಕಂಥ ಕತ್ತಿ ಕುಟುಂಬಕ್ಕೆ, ನೀರಾವರಿ ಮಾಡದೇ ಇರತಕ್ಕಂಥ ಕತ್ತಿ ಕುಟುಂಬಕ್ಕೆ, ಹುಕ್ಕೇರಿಗೆ ನೀರಾವರಿ ಮಾಡದೇ ಇರತಕ್ಕಂಥ ಸರ್ಕಾರಕ್ಕೆ, ಹುಕ್ಕೇರಿಗೆ ನೀರಾವರಿ ಕೊಡ್ರಪ್ಪ, ಕೊಡ್ರು, ಹುಕ್ಕೇರಿಗೆ ನೀರಾವರಿ ಕೊಡು, ಮುಖ್ಯಮಂತ್ರಿ ಧಾರವಾಡಕ್ಕೆ ವೈದ್ಯರ ಹುಕ್ಕೇರಿಗೆ ಉಸ್ತುವಾರಿ ಅವರು ನೀರು ಕೊಡ್ರು, ಉಸ್ತುವಾರಿ ಅವರು ನೀರು ಕೊಡ್ರು, ಹುಕ್ಕೇರಿಗೆ ಕತ್ತಿ ಕುಟುಂಬ ನೀರು ಕೊಡ್ರು, ಮೋಸ ಮಾಡಬೇಡ್ರು, ರೈತರು ಸರ್ಕಲ್ದಾಗ ಕೂತಾಡ್ರು, ಮಜಾ ಮಾಡಬೇಡ್ರು, ಹುಕ್ಕೇರಿಗೆ ನೀರು ಕೊಡ್ರು, ಇಲಾಖೆ ನೀರಿಲ್ರು, ಜಾನುವಾರಿಗೆ ನೀರಿಲ್ರು, ಅವನಿಗೆ ನೀರಿಲ್ರು, ರೈತರ ಪಾಲು ಸರ್ಕಾರ ಸೈತಪ್ಪ ಮಾಡ್ರಿ. ಇವತ್ತ ನಾವೆಲ್ಲ ಕೂಡ ಯಾಕ ಹೋಗಿ ಬಂದಪ್ಪ ಅಂತಂದ್ರ ಗೊತ್ತಾಗುತ್ತೆ. ಯಾಕೆ ಹೋರಾಟ ಮಾಡತ್ತು ಏನಂದ್ರೆ ಕೆಲವು ಸಾರ್ವಜನಿಕರು ಅಲ್ಲೇ ಇರ್ತಾರೆ, ಅವರು ಕೂಡ ನಾಳೆ ವ್ಯಾಪಾರ ಮಾಡಕ್ ಬಂದಿರ್ತಕ್ಕಂಥವ್ರು ಹೇಳ್ಬೇಕಾಗ್ತದೆ. ಹೌದು, ಮತ್ತೆ ಹುಕ್ಕೇರಿ ನೀರಾವರಿ ಇಲ್ಲ ಆಗ್ತದೆ. ನಾವು ಯಾರು ವಿರೋಧಿಗಳಲ್ಲ, ನಾವ್ ಯಾರು ವಿರೋಧಿಗಳ ಕೆಲಸ ಯಾರು ಮಾಡಂಗಿಲ್ಲ, ಅವ್ರು ವಿರೋಧಿ ಬೇಕಾದವ್ರು ಮಂತ್ರಿ ಇರ್ಲಿ, ಇಲ್ಲ ಉಸ್ತುವಾರಿ ಇರ್ಲಿ, ಇಲ್ಲಿ ಶಾಸಕರು. ಇವತ್ತ ಕಟ್ಟಿ ಕುಟುಂಬ ಏನಾದ್ರು ಮನಸ್ಸು ಮಾಡಿರಪ್ಪ ಅಂತಂದ್ರೆ 55 ವರ್ಷದಾಗ ನೀರಾವರಿ ಅಲ್ಲ, ವರ್ಷಕ್ಕೆ 80 ಕೋಟಿ ರೂಪಾಯಿ ರೊಕ್ಕ ತಂದಿರ್ತ ಅಂತಂದ್ರ 100,000 ಕೋಟಿ ರೂಪಾಯಿ ನೀರಾವರಿಯಾಗಿ ಮನಿ ಹೊಲ ಎಲ್ಲ ಕೂಡ ನೀರಾವರಿ ಆಗ್ತದೆ. ಆ ಕುಟುಂಬ ಧೈರ್ಯ ಮಾಡಲಿಲ್ಲ, ಮತ್ತು ಈ ಪ್ರತಿ ಶಾಸಕರು ಅವರು ಮಾಡಲಿಲ್ಲ. ಅವ್ರ ಬೇಜಾರಾಗತ್ತತಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತ ಜಾಗೃತ ಆಗ್ತಕ್ಕಂಥದ್ದು. ಇವತ್ತೇನ ಇಷ್ಟು ಜನ ಸೇರಿದ್ವಿ, ನಾಳೆ ಲಕ್ಷಾಂತರ ಜನ ಸೇರಿಬಿಡ್ತೇನೆ ಟ್ರೈ ಮಾಡೋದು ಕರ್ಕೊಂಡ್ಬರ್ತೀನಿಲ್ಲ. ನಾಳೆ ಇವತ್ತೇನಾರು ಉಸ್ತುವಾರಿ ಬಂದ ನೀರಾವರಿ ಮಾಡ್ತೇನಾದ್ರು ಭರವಸೆ ಕೊಡದೆ ಹೋದ್ರ ನಾಳೆ ಹುಕ್ಕೇರಿನೂ ಬಂದ್ ಆಗ್ತೈತಿ, ಸಂಕೇಶ್ವರ ಬಂದ್ ಆಗ್ತೈತಿ, ಯಮಕನಮಡಿ ಕೂಡ ಬಂದ್ ಆಗ್ತೈತಿ. ಇಡೀ ತಾಲೂಕು ಇರ್ತಕ್ಕಂಥ ಎಲ್ಲಾ ಗ್ರಾಮಗಳು ಕೂಡ ಬಂದ
ಆಗಿನ ರೈತ ದೇವರುಗಳೆಲ್ಲ ತಾಯಿನ ಇವತ್ತೆಲ್ಲ ಬದಲಾವಣೆ ಆಗತ್ತ. ಇದು ಜನಾಂದೋಲನ ಆಗತ್ತೆ. ಅದಕ್ಕಾಗಿ ಶಾಸಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಜನ ಬದಲಾಗ್ಯಾರ, ನೀವು ಕೂಡ ಬದಲಾಗ್ಬೇಕು, ಸೆಣೆ ಆಗ್ಬೇಕು. ಜನರಿಗೆ ನೀವೆಲ್ಲ ಮನೆಬಾರ ನೀರು ಬರೀತಾರ. ಅದಕ್ಕಾಗಿ ದಯವಿಟ್ಟು ನೀರಾವರಿ ಮಾಡಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿಯವರು ಕೂಡ ನಮಗೆ ಕ್ಷೇತ್ರ ಸಂಬಂಧ ಬರಂಗಿಲ್ಲ ಅಂದ್ರೂ ಕೂಡ ನಿಮಗೂ ಕೂಡ ಇಲ್ಲಿ ಮತದಾನ ಮಾಡಿ ಎಂಪಿಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ನಾವು ಯಮಕನಮಡಿ ಕ್ಷೇತ್ರ ನೀರಾವರಿ ಆಗಿಲ್ಲ, ಸುಮಾರು 20-30 ನೀರಾವರಿ ಆಗಿಲ್ಲ. ಅದಕ್ಕಾಗಿ ದಯವಿಟ್ಟು ಹಠ ಮಾಡಬೇಡ್ರಿ. ಜಿಲ್ಲಾ ಉಸ್ತುವಾರಿಯವರ ರಾಜ್ಯದ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ರಿ, DK ಶಿವಕುಮಾರ್ ಅವ್ರ ಜೊತೆ ಮಾತಾಡ್ರಿ, ಯಾರ ಜೊತೆ ಮಾತಾಡ್ತೀರಿ ಮಾತಾಡ್ರಿ. ಮುಖ್ಯರಿಗೆ ನೀರಾವರಿ ಮಾಡ್ಲೇಬೇಕು. ಅದು ತಮ್ಮಂದ್ರೆ ಮಾತ್ರ ಸಾಧ್ಯ ಐತಿ. ಯಾಕಂದ್ರೆ ಸರ್ಕಾರದ ಒಬ್ಬ ದೊಡ್ಡ ಮಾನವ ಪ್ರತಿನಿಧಿ ಇದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡವ್ರಿದ್ದಾರೆ. ಮುಖ್ಯರಿಗೆ ನೀರಾವರಿ ಮಾಡ್ರ ಈ ರೈತ ದೇವರು ತಮ್ಮ ಮರಿತಾರ ತಿಳ್ಕೊಂಡ್ರೆ ಮರಿತೀರನ್ರಿ ಎಂದೂ ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ. ನೀರಾವರಿ ಅನ್ನುವಂತಾರ ಶಾಶ್ವತ ನಮ್ಮ ಮಕ್ಕಳ ಪರಂಪರೆ ಇರ್ತಕ್ಕಂಥ ನೀರಾವರಿ. ಅದಕ್ಕಾಗಿ ದಯವಿಟ್ಟು ಇವತ್ತು ಜಿಲ್ಲಾ ಉಸ್ತುವಾರಿಯವರ ವೇದಿಕೆಗೆ ಬರೀ ಈ ಹೋರಾಟನ ಮುಂದುವರಿಸಬೇಕು ಅನ್ನುವಂತ ನಮಗೆ ಚಟಗಳಿಲ್ಲ. ನಾವು ಎಮ್ಮೆಲೆ ಆಗ್ಬೇಕು ಅನ್ನೋರಲ್ಲ. ನೀವು ಈ ಬಾಗಲಕಟ್ಟಿಯವರು 55 ವರ್ಷ ತಪ್ಪು ಮಾಡಿರ್ತಾರೆ, ನಾವು ಜಿಲ್ಲಾ ಉಸ್ತುವಾರಿಯವರು ತಪ್ಪು ಮಾಡ್ತಾರೆ. ನಮ್ಮೇಲೆ ಗೌರವವನ್ನು ಇಟ್ಕೊಂಡು ಬರ್ತಾರೋ ಇಲ್ಲಿ ಬರ್ತಾರಂತೆ ನಾವು ಆಸೆ ಇಟ್ಟಿದ್ದು, ಇವತ್ತು ಕೂಡ ಬರ್ತಾರಂತೆ ಆಸೆ ಇಟ್ಟಿದ್ರು. ದಯವಿಟ್ಟು ನಾಳೆ ನಮ್ಮನ್ನು ಲಕ್ಷ್ಯ ತೋರಿಸ್ಬಾರ್ದು. ನಮ್ಮ ಕೆಲಸ ಜನ ತರ ಬದುಕ ಒಂದು ದಿನ ಕೂಡ ನಮಗ ಕಷ್ಟ ಆಯ್ತು. ಇವತ್ತು ನೋಡಿ ಹುಕ್ಕೇರಿ ತಾಲೂಕಿನಾಗ ಎಲ್ಲ ಸಾರ್ವಜನಿಕರ ಪಾಪ ವ್ಯಾಪಾರಸ್ಥರ ಒಂದೇ ಬಂದ್ ಮಾಡಿ ಉದ್ಯೋಗ ಹಾಳು ಮಾಡಿ ನೀರು ಹಾಕ್ಬೇಕು. ಈ ರೈತ ದೇವರುಗಳಿಗೆ ಇವತ್ತ ಬಂದ್ ಮಾಡಿ ಅವರು ಕೂಡ